HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಶಿಕ್ಷಕರು ಕಲಿಕೆಗೆ ಒತ್ತು ಕೊಟ್ಟು ಮಕ್ಕಳನ್ನ ಶಾಲೆಗೆ ಕರೆತರಬೇಕು. ಪೋಷಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಶಿಕ್ಷಕರಿಗೆ ಸಲಹೆ ನೀಡಿದ ಸಚಿವ ಮಧು ಬಂಗಾರಪ್ಪ. ಸಕಲೇಶಪುರದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಮಲೆನಾಡಿಗೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಬಿಡಲ್ಲ ಎಂದ ಶಾಸಕ ಸಿಮೆಂಟ್ ಮಂಜು. ಸರ್ಕಾರಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಆದ್ದರಿಂದ ಶಿಕ್ಷಕರೆಲ್ಲರೂ ನಿಮ್ಮ ಶಾಲೆಯಲ್ಲಿ ಪಾಠ ಕಲಿಕೆಗೆ ಒತ್ತು ಕೊಟ್ಟು ಮಕ್ಕಳನ್ನ ಶಾಲೆಗೆ ಕರೆತರಬೇಕು ಮತ್ತು ಪೋಷಕರಿಗೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂಬ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ 2024ನೇ ಸಾಲಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ನಾನು ಶಿಕ್ಷಣ ಸಚಿವನಾದ ಮೇಲೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಶಿಕ್ಷಣವನ್ನು ಗುಣಮಟ್ಟದಲ್ಲಿ ಕೊಡಬೇಕೆಂದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಮಕ್ಕಳ ದಾಖಲಾತಿ ಹೆಚ್ಚಿಸುವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದೇನೆ. ಈಗ ಸುಮಾರು 12,000 ಶಿಕ್ಷಕರ ನೇಮಕಾತಿ ನಡೆಯುತ್ತಿದೆ. ಇನ್ನು 1,000 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವುದು ಬಾಕಿ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು. ನಮ್ಮ ಸರ್ಕಾರವು ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಹೆಚ್ಚು ಸಹಕಾರ ಮಾಡುತ್ತಿದೆ ಎಂದರು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಮಧು ಬಂಗಾರಪ್ಪ ಅವರು ಬಡ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಆಶಯ ಹೊಂದಿದ್ದು ಇಲಾಖೆಯಲ್ಲಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಸಚಿವರ ತಂದೆ ಈ ಹಿಂದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೇಶ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವ ಸರ್ವಾಂಗೀಣ ಸಾಧನೆ ಇಂದು ಸಹ ಅಜರಾಮರವಾಗಿದೆ. ಅಂತಹವರ ಪುತ್ರನಾಗಿರುವ ಸಚಿವರು ದೂರದೃಷ್ಟಿ ಉಳ್ಳವರಾಗಿದ್ದಾರೆ ಎಂದು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಶಾಸಕ ಎ ಮಂಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಿಡಿಪಿಐ ಪಾಂಡು, ಬಿಇಒ ನಾರಾಯಣಸ್ವಾಮಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಮತ್ತು ಎಲ್ಲ ಶಿಕ್ಷಕರ ವರ್ಗ ಹಾಜರಿತ್ತು. HCN ನ್ಯೂಸ್, ಅರ್ಕಲಗೂಡು. 6,000 ಕೋಟಿ ಈ ಸತಿಗೆ ಬಜೆಟ್ ಅಲ್ಲಿ ಹೆಚ್ಚಾಗಿರೋದು ನನ್ನ ಇಲಾಖೆಯಲ್ಲಿ. ಸುಮಾರು 50,000 ಕೋಟಿ ನನ್ನ ಇಲಾಖೆಯಲ್ಲಿ ನಾವು ಖರ್ಚು ಮಾಡ್ತೇವೆ. ಅದು ಕೂಡ ಸಾಲದಿಲ್ಲ. ಅದು ಸಾಲಲ್ಲ ಆದ ತಕ್ಷಣ ಹಂಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದು, ನೀವೇನು ಇವತ್ತು ಇಡೀ ಭಾರತ ದೇಶದಲ್ಲಿ, ಯಾಕೆಂದರೆ ಸಾಕಷ್ಟು ಸಮಸ್ಯೆಗಳಿದ್ದಾಗ ಸಾಕಷ್ಟು ಆರ್ಥಿಕವಾಗಿ ಸಹಕಾರ ಬೇಕಾಗುತ್ತೆ. ಎಲ್ಲ ಸತಿನೂ ಸರ್ಕಾರದಲ್ಲಿ ನೋಡ್ತಕ್ಕಂಥದ್ದು ಒಂದು ಭಾಗ ಆದರೆ, ಇನ್ನೊಂದು ನಾವು ಕೂಡ ಎಲ್ಲರಿಗೂ ಶಕ್ತಿ ಇರುತ್ತೆ ಅವ್ರು ತಗೊಳ್ಬೇಕು. ಅದಕ್ಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಾನು ಮಾಡಿ ಯಾವತ್ತೂ ನಾವು ಮರಿಬಾರ್ಬೇಕಂತ ಹೇಳಿದ್ರೆ ಹತ್ತಿದ ಬೆಟ್ಟನ್ನ ನಾವು ಯಾವತ್ತೂ ಮರಿಬಾರ್ದು. ಮತ್ತೆ ಖಂಡಿತ ಮೇಲಿರುವ ಭಗವಂತ ಒಳ್ಳೇದು ಮಾಡಲಿಲ್ಲ ಅಂತ ನಾನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಈ ಅರ್ಕಲಗೂಡು ಭಾಗದಲ್ಲಿ ಹಲವಾರು ಇಲಾಖೆಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅರ್ಕಲಗೂಡು ತಹಸೀಲ್ದಾರ್ ಸಹ ಕಳೆದು ಇರುವಂತಹ ತಹಸೀಲ್ದಾರ್ ಇವತ್ತು ಮಲೆನಾಡಿಗೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿ ಜಾರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ತಾಲೂಕಿನ ಪೆಬಲ್ಸ್ ಅಂಡ್ ಬೀನ್ಸ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2024 ಉದ್ಘಾಟಿಸಿ ಮಾತನಾಡಿ, ಹಿಂದಿನಿಂದ ಅರಣ್ಯ ಉಳಿಸಿ ಬೆಳೆಸಿರುವುದು ಮಲೆನಾಡಿಗರೇ ಹೊರತು ಅರಣ್ಯ ಇಲಾಖೆಯಲ್ಲ. ಮಲೆನಾಡಿಗರಿಂದ ಅರಣ್ಯ ನಾಶವಾಗಿಲ್ಲ. ಆದ್ದರಿಂದ ಅರಣ್ಯ ಸಂರಕ್ಷಣೆ ಉದ್ದೇಶಕ್ಕೆ ಜಾರಿಯಾಗಲಿರುವ ಕಸ್ತೂರಿ ರಂಗನ್ ವರದಿ ಜಾರಿ ಅಗತ್ಯವಿಲ್ಲ. ಒಂದು ವೇಳೆ ವರದಿ ಜಾರಿಗೆ ಸರ್ಕಾರ ಮುಂದಾದರೆ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಮಲೆನಾಡಿನ ಸಾಕಷ್ಟು ಜನರು ಪ್ರವಾಸೋದ್ಯಮ ನಂಬಿ ಬದುಕುತ್ತಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ತಾಲೂಕಿನಲ್ಲಿ ಸಂಪೂರ್ಣ ಪ್ರವಾಸೋದ್ಯಮ ನೆಲಕಚ್ಚಲಿದೆ. ವಾರ್ಷಿಕ ಕೋಟ್ಯಾಂತರ ತೆರಿಗೆ ಪಾವತಿಸುವ ತಾಲೂಕಿನ ಪ್ರವಾಸೋದ್ಯಮದ ಸಂರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದರು. ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ತಿಪ್ಪೇಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ 300 ಅನಧಿಕೃತ ಹೋಂ ಸ್ಟೇಗಳನ್ನು ಗುರುತಿಸಲಾಗಿದ್ದು ಕಾಲಮಿತಿಯಲ್ಲಿ ಅನುಮತಿ ಪಡೆದು ಸರ್ಕಾರದ ನಿಯಮದಂತೆ ಉದ್ಯಮ ನಡೆಸಿ. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಹಲವು ನಿಬಂಧನೆಗಳನ್ನು ವಿಧಿಸಿದ್ದು ಇವುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಸರ್ಕಾರದ ನಿಯಮಾವಳಿಗಳ ವಿರುದ್ದವಾಗಿ ಕೆಲಸ ಮಾಡಿದರೆ ಕ್ರಮ ಜರುಗಿಸುವುದು ಅನಿವಾರ್ಯವಾಗಲಿದೆ ಎಂದರು. ರೆಸಾರ್ಟ್ ಮಾಲೀಕರ ಸಂಘದ ಅಧ್ಯಕ್ಷ ಮಸ್ತಾರೆ ಲೋಕೇಶ್ ಮಾತನಾಡಿ, ತಾಲೂಕಿನ ರೆಸಾರ್ಟ್ ಹಾಗೂ ಹೋಂಸ್ಟೇಗಳ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದ್ದು ಸಾಕಷ್ಟು ಅಪಪ್ರಚಾರ ಕೈಗೊಳ್ಳಲಾಗುತ್ತಿರುವುದು ಭಾರೀ ಪ್ರಮಾಣದಲ್ಲಿ ಉದ್ಯಮಕ್ಕೆ ಪೆಟ್ಟು ಬೀಳುತ್ತಿದೆ. ಅರಣ್ಯ ಇಲಾಖೆ ಎಂಬುದು ರೆಸಾರ್ಟ್ ಉದ್ಯಮಕ್ಕೆ ಶತ್ರುವಾಗಿ ಕಾಡುತ್ತಿದ್ದು ತಾಲೂಕಿನ 15 ಪ್ರವಾಸಿ ತಾಣಗಳಿಗೆ ಪ್ರವೇಶವಿಲ್ಲದಂತೆ ತಡೆಯಲಾಗಿದೆ. ಸರ್ಕಾರ ಪ್ರವಾಸೋದ್ಯಮ ಬೆಳೆಸುವ ಬಗ್ಗೆ ಒಂದೆಡೆ ಮಾತನಾಡುತ್ತಿದೆ, ಮತ್ತೊಂದೆಡೆ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಹೊರಗಿನಿಂದ ಬಂದು ಉದ್ಯಮ ನಡೆಸುತ್ತಿರುವವರಿಂದ ಪರಿಸರ ಹಾಳಾಗುತ್ತಿದೆ. ಇದನ್ನು ತಡೆಗಟ್ಟುವ ಅಗತ್ಯವಿದೆ. ಒತ್ತುವರಿ ವಿಚಾರದಲ್ಲಿ ಸರ್ಕಾರ ಇಟ್ಟಿರುವ ಹೆಜ್ಜೆಯಿಂದ ಮೂಲ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹಾನುಬಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಹೋಂಸ್ಟೇ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ, ಹೋಂಸ್ಟೇ ರೆಸಾರ್ಟ್ ಮತ್ತು ಹೋಂಸ್ಟೇ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಪ್ರವಾಸೋದ್ಯಮ ಪೊಲೀಸ್ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ.
ಇವತ್ತು ಹೋಮ್ ಸ್ಟೇಗೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಏನ್ ಬರ್ತಾರೆ ಅಂದ್ರೆ ಈ ಭಾಗದ ನೇಚರ್ ಚೆನ್ನಾಗಿದೆ, ಪರಿಸರ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಬರ್ತಾರೆ. ಪರಿಸರ ಅಂದ್ರೆ ಏನು? ಇಲ್ಲಿರ್ತಕ್ಕಂಥ ಪರಿಸರವನ್ನ ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಗಿಡಗಳು ಮರಗಳು ಹೆಚ್ಚಾಗಿದ್ರೆ ಈ ಭಾಗದ ಸೌಂದರ್ಯವನ್ನು ನೋಡಿ ಬೇರೆ ಭಾಗದವರು ಇಷ್ಟಪಟ್ಟು ಈ ಭಾಗಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ. ಭಾಗ್ಯ ಅಂತ ಕಾಣುತ್ತೆ, ಬಟ್ ನಮ್ಮ ಪ್ರಯತ್ನನೂ ಸ್ವಲ್ಪ ಇತ್ತು, ಇಲ್ಲ ಅಂತಲ್ಲ. ಅದಕ್ಕೆ ನೇಚರ್ ಭಾಗ್ಯ ನಿಮ್ಮ ಸಕಲೇಶ್ಪುರದಲ್ಲೇ ಮಾಡಬೇಕು, ಒಂದು ಹಳ್ಳಿ ಮಟ್ಟದಲ್ಲಿ ಮಾಡಬೇಕು, ಅದಕ್ಕೊಂದು ಸ್ಥಳಾವಕಾಶ ಕೊಡಿ. ನೀವು ಕೂಡ ರೆಸಾರ್ಟ್ ಓನರ್ಸ್ ಹಾಗೂ ಹೋಮ್ ಸ್ಟೇ ಓನರ್ಸ್ ಕೂಡ ನಮ್ಮ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದೊಳಗಿರೋದನ್ನ ಬಳಸ್ತೀನಿ ಅಂತ ಹೇಳಿದ್ರೆ ಪುಣ್ಯಾತ್ಮರು ಮೇನಕಾ ಗಾಂಧಿ ಕಳಿಸಿದ್ರು. ಆಕೆ ಬೆಂಗಳೂರು ಡೆಲ್ಲಿ ಒಳಗಡೆ 3 ರಾಜ್ಯ ಆಗ್ತಾ ಕೂತಾಳೆ. ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಇರ್ತಕ್ಕಂಥ ಹೆಣ್ಮಗಳು, ಅಷ್ಟು ಗೊತ್ತಿಲ್ಲ, ಬಾಂಗ್ ಗೊತ್ತಿಲ್ಲ. ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳ ಪ್ರಮುಖ ಬೇಡಿಕೆ ಈಡೇರಿಕೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ 2ನೇ ದಿನದ ತೋಳಿಗೆ ಕಪ್ಪು ಕಟ್ಟಿ ಧರಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಮಾತನಾಡಿ, ಕಂದಾಯ ಇಲಾಖೆಯಿಂದ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದಾರೆ. ಇವರ ನ್ಯಾಯಯುತ ಪ್ರಮುಖ 10 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಬಡವರ ಪರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರ ಬಗ್ಗೆ ಕೂಡಲೇ ಸರ್ಕಾರ ಗಮನ ಕೊಟ್ಟು ಬೇಡಿಕೆ ಬಗೆಹರಿಸಲಿ ಎಂದರು. ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಜೆಪಿ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಮೊದಲ ದಿನ ಇಡೀ ರಾಜ್ಯಾದ್ಯಂತ ತಾಲೂಕು ಕಚೇರಿ ಮುಂದೆ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭ ಮಾಡಲಾಗಿದ್ದು, ಆದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದ ಕಾರಣ 2ನೇ ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಷ್ಕರ ಮುಂದುವರೆಸಿದ್ದೇವೆ. ಹಗಲು ರಾತ್ರಿ ಅನ್ನದೇ ತಿಂಗಳಾನುಗಟ್ಟಲೆ ಕೆಲಸ ಮಾಡೋದ್ರಿಂದ ತಿಂಗಳ ವೇತನ ಕೊಡಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನ ವೇತನ ನಿಗದಿ ಮಾಡಿ ಅವರ ಹುದ್ದೆಯನ್ನ ಖಾಯಂ ಮಾಡಬೇಕು ಎಂದರು. ಕಂದಾಯ ಇಲಾಖೆ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ನೀಡುವಂತೆ ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗಿರುವ ಒತ್ತಡ ನಿಲ್ಲಿಸಲು ಆಗ್ರಹಿಸಿ ತಮ್ಮ ಕೆಲಸವನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಿ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಕೈತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಈಗಾಗಲೇ 2ನೇ ದಿನದಂದು ಡಿಸಿ ಕಚೇರಿ ಮುಂದೆ ಮುಷ್ಕರ ಮುಂದುವರೆಸಿದ್ದಾರೆ. ನಾವು ಕೂಡ ಇವರಿಗೆ ಬಾಹ್ಯ ಬೆಂಬಲ ನೀಡಿದ್ದು, ಏನಾದರೂ ಬೇಡಿಕೆ ಈಡೇರಿಸದಿದ್ರೆ ಇವರ ಜೊತೆ ನಾವು ಕೂಡ ಮುಷ್ಕರದಲ್ಲಿ ಇಳಿಯೋದಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗೆ ತಿಳಿಸುತ್ತಿರುವುದಾಗಿ ಹೇಳಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಉಪಾಧ್ಯಕ್ಷೆ ಶ್ರೀಲಕ್ಷ್ಮಿ, ಬಸವರಾಜ್ ಮಾದಾರ್, ಕೃಷ್ಣಪ್ಪ, ಹರೀಶ್ ರಾಜ್ ಅರಸ್, ಸುಹಾಸ್, ವಸಂತಕುಮಾರ್, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾಧ್ಯಕ್ಷ ಎಸ್ ಬೋರೇಗೌಡ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್, ರಾಜ್ಯ ಸಂಚಾಲಕ ಕೆಟಿ ಪುಟ್ಟಸ್ವಾಮಿ, ಬಾಲಲೋಚನಾ, ಕಾಂತರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ತೆ, ನಾನು ಕೃಷ್ಣೇಗೌಡ ಅಂತ ಸರ್ಕಾರಿ ನೌಕರರ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷ. ಏನು ನಮ್ಮ ಕಂದಾಯ ಇಲಾಖೆಯಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು ಒಳಗೊಂಡಂತೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರ ಕೈಗೊಂಡಾರೆ. ಆ ಮುಷ್ಕರಕ್ಕೆ ಸುಮಾರು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಡಿಮಾಂಡ್ಸ್ ಇದೆ, ಪ್ರಮುಖವಾಗಿ 10 ಬೇಡಿಕೆಗಳು, ಆ ಬೇಡಿಕೆಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, IAS ರ್ಯಾಂಕ್ ಆಫೀಸರ್ಸ್ ಇರ್ಬೋದು, ಸರ್ಕಾರ ಇರ್ಬೋದು, ಸ್ಪಂದಿಸಬೇಕು. ಅವ್ರು ಕೇಳೋ ಬೇಡಿಕೆಗಳು ನಿಜವಾದ ನ್ಯಾಯಯುತವಾದ ಬೇಡಿಕೆಗಳಿದ್ದಾವೆ. ಪ್ರಮುಖವಾಗಿ ಅವ್ರು ಏನು ಕೇಳ್ತಾವ್ರೆ, ತಾಂತ್ರಿಕ ಅಧಿಕಾರಿ ಹುದ್ದೆ ವೇತನ ಶ್ರೇಣಿಯನ್ನು ಒದಗಿಸಬೇಕು. ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಎಲ್ಲ ಸರ್ಕಾರಿ ನೌಕರರು, ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಅವರ ನ್ಯಾಯಯುತವಾದ ಹಲವು ದಿನಗಳ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ನಿನ್ನೆ ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಗಳ ಮುಂದೆ, ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಅವರ ಬೇಡಿಕೆಯನ್ನು ಈಡೇರಿಸುವ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಅವರ ಮುಷ್ಕರ ಮೊದಲನೇದಾಗಿ ಯಶಸ್ವಿಗೊಳ್ಳಲಿ, ಅವರ ನ್ಯಾಯಯುತವಾದ ಬೇಡಿಕೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಜೊತೆಯಲ್ಲಿ ಸರ್ಕಾರಿ ನೌಕರರು ಒಂದು ಕೆಲಸ ಮಾಡಬೇಕು ಅಂದರೆ ಅವರ ಒಂದು ಇಲಾಖೆಯಲ್ಲಿ ಒತ್ತಡ ರಹಿತವಾದ ಕೆಲಸ ಮಾಡಬೇಕು. ಯಾಕೆಂದರೆ ಯಾವ ನೌಕರನು ಒತ್ತಡವನ್ನು ಕೆಲಸ ಮಾಡ್ತಾನೆ ಅವನು ಮಾನಸಿಕವಾದ ಒತ್ತಡಕ್ಕೊಳಗಾಗಿ ಕೆಲಸ ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಯೋಜನೆಗಳನ್ನು ರೂಪಿಸುವಂಥ ಒಂದು ಗ್ರಾಮಗಳನ್ನು ಆಡಳಿತ ಮಾಡುವಂಥ ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳು ನ್ಯಾಯಯುತವಾಗಿ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಲವಾರು ಒತ್ತಡಗಳಿರುವಂಥ ಅವರು ಈ ಒಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಬೀದಿ ಬದಿಯ ವ್ಯಾಪಾರಿಗಳಿಂದ ಫುಟ್ಪಾತ್ ಒತ್ತುವರಿ ಜಾಸ್ತಿಯಾಗಿದ್ದು ಜನಸಾಮಾನ್ಯರು ಓಡಾಡುವುದೇ ಕಷ್ಟವಾಗಿದೆ. ಈ ಹಿನ್ನೆಲೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದರು. ಮೊದಲ ಹಂತದಲ್ಲಿ ಮಾರುಕಟ್ಟೆಯ ರಸ್ತೆ ಸುತ್ತಲಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ. ಆಲೂರು ಪಟ್ಟಣದ ರಸ್ತೆ ಮಾರ್ಗಗಳಲ್ಲಿ ಪಾದಾಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಕಾರ್ಯಕ್ಕೆ ಮುಂದಾಗಿರುವ ಪಟ್ಟಣ ಪಂಚಾಯಿತಿ ಶುಕ್ರವಾರ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭಿಸಿತು. ಮೊದಲ ದಿನ ಪಟ್ಟಣದ ರಸ್ತೆಗಳಲ್ಲಿ ತರಕಾರಿ ಹಾಗೂ ಇನ್ನಿತರೆ ವಸ್ತುಗಳನ್ನು ರಸ್ತೆ ಮಧ್ಯೆ ಹಾಕಿಕೊಂಡು ವಾಹನಗಳ ಓಡಾಟಕ್ಕೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ವ್ಯಾಪಾರ ಮಾಡುವ 30ಕ್ಕೂ ಹೆಚ್ಚು ವ್ಯಾಪಾರಿಗಳನ್ನು ತೆರವುಗೊಳಿಸಲಾಗಿದೆ. ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಅತಿಕ್ರಮ ಮಾಡಿದವರಿಗೆ ಸೋಮವಾರದಿಂದ ಸಂಪೂರ್ಣ ತೆರವು ಮಾಡುವುದಾಗಿ ತಿಳಿಸಿದ್ದಾರೆ. ಆದರೆ ಈ ತೆರವು ಕಾರ್ಯಾಚರಣೆ ಕೇವಲ ಒಂದಷ್ಟು ದಿನಗಳಿಗೆ ಮಾತ್ರ ಸೀಮಿತವಾಗುತ್ತಿದ್ದು, ಕೆಲವು ದಿನ ಕಳೆದ ನಂತರ ಅದೇ ಸನ್ನಿವೇಶ ಮುಂದುವರಿಯುತ್ತದೆ. ಹಾಗಾಗಿ ಫುಟ್ಪಾತ್ ಅತಿಕ್ರಮಣಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂಬ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಪಟ್ಟಣದ ಮುಖ್ಯ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಪಾದಾಚಾರಿಗಳಿಗೆ ಇರುವ ಫುಟ್ಪಾತ್ ಅನ್ನು ಅಂಗಡಿಯವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಎಲ್ಲೆಂದರಲ್ಲಿ ಪೆಟ್ಟಿಗೆ ಅಂಗಡಿಗಳು ತಲೆ ಎತ್ತುವ ಕಾರಣ ಸಾರ್ವಜನಿಕರು ಫುಟ್ಪಾತ್ ಬಿಟ್ಟು ರಸ್ತೆಗಿಳಿಯುತ್ತಿರುವುದು ಅಪಘಾತಕ್ಕೆ ಕಾರಣವಾಗುತ್ತಿದೆಯೆಂಬ ಕಾರಣಕ್ಕೆ ಅಂತಹ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಅಂತೆಯೇ ಶುಕ್ರವಾರ ಬೆಳಗ್ಗೆಯಿಂದಲೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದರು. ನಂತರ ಮಾರುಕಟ್ಟೆ ಬಳಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಸ್ತೆಯ ಒಂದು ಬದಿಯಲ್ಲಿ 30ಕ್ಕೂ ಹೆಚ್ಚು ಮಂದಿ ವ್ಯಾಪಾರ ಮಾಡುತ್ತಿದ್ರು. ಇವರಲ್ಲಿ ಫುಟ್ಪಾತ್ನಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ವ್ಯಾಪಾರ ಮಾಡುತ್ತಿದ್ದ 30ಕ್ಕೂ ಹೆಚ್ಚು ಅತಿಕ್ರಮಣಕಾರರನ್ನು ತೆರವುಗೊಳಿಸಿ ಏಕಬದಿಯಲ್ಲಿ ವ್ಯಾಪಾರ ಮಾಡುವಂತೆ ತಿಳಿಸಿ ತೆರವುಗೊಳಿಸಿದ್ರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾಧ್ಯಮದೊಂದಿಗೆ ಮಾತನಾಡಿ, ಫುಟ್ಪಾತ್ ಅತಿಕ್ರಮಣವಾಗಿರುವುದು ಶೋಭೆ ತರುವುದಿಲ್ಲ. ಕಾರ್ಯಾಚರಣೆ ಮೊದಲ ದಿನ ಕೆಲವು ಅಂಗಡಿಯನ್ನು ತೆರವುಗೊಳಿಸಲಾಗಿದೆ. ಮತ್ತಷ್ಟು ಮಂದಿಗೆ ಫುಟ್ಪಾತ್ ಅತಿಕ್ರಮಣದಿಂದ ಆಗುವ ತೊಂದರೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಇದೇ ರೀತಿ ವ್ಯಾಪಾರ ಮುಂದುವರೆಸಿದರೆ ಸಂಪೂರ್ಣ ತೆರವುಗೊಳಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಇಲ್ಲಿ ತನಕ ಟೈಮ್ ಕೊಟ್ಟಿದ್ದೀವಿ. ಇನ್ನ ಮಾನವೀಯತೆಗೋಸ್ಕರ ಇಲ್ಲಿ ತನಕ ಟೈಮ್ ಕೊಡ್ತೀವಿ. ಇನ್ನು ಕೊಡೋಕೆ ಆಗೋದಿಲ್ಲ, ಆಯ್ತಾ? ಒಂದು ಕಡೆ ಅಲ್ಲಿ ನೀಟಾಗಿ ಉದ್ದಕ್ಕೆ ಇಟ್ಕೊಳ್ರಿ. ಏನು ವ್ಯಾಪಾರ ನೀವು ಒಬ್ಬರ ಮಾಡೋದ? ಮತ್ತೆ ಹೋಗ್ಲಿ, ಅಟ್ಲೀಸ್ಟ್ ಅಲ್ಲಿ ನೋಡು, ಅಲ್ಲಿ ನಿಲ್ತಾರೆ, ಗಾಡಿಗಳು ನಿಲ್ತಾರೆ, ಅವರನ್ನು ತಗೊಂಬಂದು ಇಲ್ಲಿ ನಿಲ್ತಾರೆ, ಹೋಗ್ತಾರೆ. ನಿಮ್ಮ ಕಡೆಯಿಂದ ಅಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾವ ಇಲ್ವೋ? ಮತ್ತೆ ನೀವು ತಿಳ್ಕೊಂಬಾರ್ದ? ನಾವು ಬಂದು ಹೇಳ್ಬೇಕಪ್ಪ. ಹಿಮಾನಿ ಬ್ಯಾನರ್ನಲ್ಲಿ ಕಲ್ಜುಗ ಎನ್ನುವ ಮೊದಲನೆಯ ಕನ್ನಡ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದ್ದು ಹಾಸನದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದೆ. ಹಾಸನ ನಗರದ ಪಿಕ್ಚರ್ ಪ್ಯಾಲೇಸ್ನಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ HL ಮಲ್ಲೇಶ್ ಗೌಡ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಚಲನಚಿತ್ರ ಉತ್ತಮವಾಗಿದೆ, ಇದು ಹೆಚ್ಚಿನ ಯಶಸ್ಸು ಕಾಣಲಿ ಎಂದು ಶುಭ ಕೋರಿದ್ರು. ಮಂಗಳೂರಿನಲ್ಲಿರುವ ಕಡಲ ತೀರಗಳು, ಅಲ್ಲಿನ ಸಂಸ್ಕೃತಿ, ದೈವ, ದೇವರು, ಧರ್ಮ ಈ ಬಗ್ಗೆ ತೆಗೆದುಕೊಂಡಿರುವ ಒಂದು ರೀತಿಯ ಸಾಂಸ್ಕಾರಿಕ ಚಿತ್ರವಾಗಿದ್ದು, ಕಲ್ಜಿಗ ಕನ್ನಡ ಚಲನಚಿತ್ರವು ನಗರದ ಪಿಕ್ಚರ್ ಪ್ಯಾಲೇಸ್ ಸಿನಿಮಾ ಮಂದಿರದಲ್ಲಿ ಶುಕ್ರವಾರದಂದು ಬಿಡುಗಡೆಗೊಂಡು ಮೊದಲ ದಿನವೇ ಯಶಸ್ವಿಯಾಗಿದೆ ಎಂದು ಕಲ್ಜಿಗ ಕನ್ನಡ ಚಲನಚಿತ್ರದ ನಿರ್ಮಾಪಕ ಹಾಸನದ ಶರತ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಚಿತ್ರದಲ್ಲಿ ನಾಯಕ ಅರ್ಜುನ್ ಕಾಪಿಕಾಡು, ಚಿತ್ರದ ನಿರ್ದೇಶಕ ಸುಮನ್ ಸುವರ್ಣ, ಕಟಿಂಗ್ ಮೀಡಿಯಾ ಲಿಖಿತ ರೈಯಿತು. ಈ ಸಿನಿಮಾದ ಮುಖ್ಯ ಕಥೆಯೆಂದರೆ ಮಂಗಳೂರಿನಲ್ಲಿರುವ ಕಡಲ ತೀರಗಳು, ಅಲ್ಲಿನ ಸಂಸ್ಕೃತಿ, ದೈವ, ದೇವರು, ಧರ್ಮ ಈ ಬಗ್ಗೆ ತಿಳಿದುಕೊಂಡಿರುವ ಒಂದು ರೀತಿಯ ಸಾಂಸ್ಕಾರಿಕ ಚಿತ್ರವಾಗಿದೆ. ಸೆಪ್ಟೆಂಬರ್ 13ರಂದು ಇತರೆ ಭಾಗದಲ್ಲಿ ಚಿತ್ರ ರಿಲೀಸ್ ಮಾಡಲಾಗಿದ್ದು, ಇಂದು ಶುಕ್ರವಾರದಂದು ಹಾಸನ ನಗರದ ಪಿಕ್ಚರ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಕಲ್ಜಿಗ ಕನ್ನಡ ಚಲನಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಕಲ್ಜಿಗ ಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಾಡು ಮಾತನಾಡಿ, ನಾನು ಮೂಲತಃ ಮಂಗಳೂರಿನವನಾಗಿದ್ದು ಈಗಾಗಲೇ 15 ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದು, ಕಲ್ಜಿಗ ಸಿನಿಮಾ ಎಂದಾಗ ಒಂದು ವಿಶೇಷವಾಗಿದೆ ಎಂದರು. ಕಲ್ಜಿಗ ಚಿತ್ರದ ನಿರ್ದೇಶಕ ಸುಮನ್ ಸುವರ್ಣ ಮಾತನಾಡಿ, ಈಗಾಗಲೇ ಕಲ್ಜಿಗ ಚಿತ್ರ ಹಾಸನದಲ್ಲಿ ಪ್ರದರ್ಶನಗೊಂಡು ಮೊದಲ ಶೋ ಯಶಸ್ವಿಯಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಕಲ್ಜಿಗ ಅಂತ ಅನ್ನೋ ಸಿನಿಮಾ, ಈ ಸಿನಿಮಾ ಮುಖ್ಯವಾಗಿ ನಮ್ಮ ಮಂಗಳೂರಿನ ಕಲ್ಚರ್ ಏನಿದೆ ಅಲ್ಲಿಯ ಒಂದು ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅಲ್ಲಿ ಇರತಕ್ಕಂಥ ನದಿ ತೀರಗಳು, ಕಡಲ ತೀರಗಳು, ಜೊತೆಗೆ ಅಲ್ಲಿಯ ಸಂಸ್ಕೃತಿ ಮತ್ತು ಅಲ್ಲಿಯ ದೈವ, ದೇವರು, ಒಂದು ಧರ್ಮ, ಸೊ ಇದನ್ನು ತಗೊಂಡಿರ್ತಕ್ಕಂಥ ಒಂದು ಸಾಂಸಾರಿಕ ಚಿತ್ರ ಇದು. ಸೊ ಇದನ್ನು ನಾವು ತುಂಬ ಅತ್ಯುತ್ತಮವಾಗಿ ನಾವು ಚಿತ್ರೀಕರಣ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ರೀತಿಯಿಂದ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡಿ, ಸೊ ನಾವು ಲಾಸ್ಟ್ 13ನೇ ತಾರೀಕು ನಾವು ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಮಾಡಿದ್ವಿ. ಸೊ ಇಲ್ಲಿ ನಾನು ಮಂಗಳೂರಲ್ಲಿ ಕೋಸ್ಟಲ್ವುಡ್ಡಲ್ಲಿ ಒಂದು 18 ತುಳು ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದೀನಿ. ಸೊ ಕಲ್ಜಿಗ ಸಿನಿಮಾ ಅಂತ ಹೇಳಿದಾಗ ಒಂದು ತುಂಬ ಸ್ಪೆಷಲ್ ನಮಗೆ ಅಂತ, ಯಾಕಂತ ಹೇಳಿದರೆ ನಮ್ಮ
ನಾವು ನಂಬಿದಂಥ ಒಂದು ದೈವಾರಾಧನೆ ಏನಿದೆ, ಕೊರಗಜ್ಜ ನಾವು ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ನಮ್ಮ ಮಂಗಳೂರು ಕಡೆ ಹೇಳೋದೊಂದೇ, ನಾವು ಕಣ್ಮುಚ್ಚಿ ಒಂದು ಸರಿ ಬೇಡಿದ್ರೆ ಅಜ್ಜ ನಮ್ಮ ಬೆನ್ನಿಂದೆ ಇರ್ತಾನೆ ಅಂತ ಒಂದು ನಮಗೆ ಎಲ್ರಿಗೂ ಒಂದು ಕತೆ ಗೊತ್ತಿದೆ. ಸೊ ಆ ಪವಾಡಗಳೇನಿದೆ, ಆ ಶಕ್ತಿಯ ಒಂದು ಪ್ರೆಸೆನ್ಸ್ ಏನಿದೆ, ಅದು ನಾವು ಎಲ್ಲರೂ ಫೀಲ್ ಮಾಡಿರ್ತೀವಿ. ಸೊ ಅದನ್ನು ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆಯ ರೀತಿಯಲ್ಲಿ, ಅಂದರೆ ಜನರಿಗೆ ಧರ್ಮದಲ್ಲಿ ನಡೆದರೆ ಹೇಗೆ, ಅಧರ್ಮದಲ್ಲಿ ನಡೆದು ಇವಾಗಲೇ ಇವತ್ತೇ ನಮ್ಮ ಪಿಕ್ಚರ್ ಪ್ಯಾಲೇಸಲ್ಲಿ ನಮ್ಮ ಕಲ್ಜಿಗ ಸಿನಿಮಾದ ಒಂದು ಮೊದಲ ಯಶಸ್ವಿ ಪ್ರದರ್ಶನ ಆಗಿದೆ. ಇವಾಗ ಅದಾದಮೇಲೆ ನಾವೊಂದು ಕಾಲೇಜ್ಗೆ ಕೂಡ ಒಂದು ಭೇಟಿ ಕೊಟ್ಟಿದ್ದೇವೆ. ಸೊ ನಾವೊಂದು ಮಂಗಳೂರಿನ ಒಂದು ಹೊಸಬರ ತಂಡ, ನಮಗೆ ಇವಾಗ ಈ ಚಿಕ್ಕ ತಂಡ ಒಂದೊಂದೇ ಜಿಲ್ಲೆಗಳಿಗೆ ನಾವು ಸಂಪರ್ಕ ಮಾಡಿ ನಮ್ಮ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ರೀಚ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಸೊ ಅದಕ್ಕೆ ನಮ್ಮ ಪತ್ರಿಕಾ ಮಿತ್ರರ ಸಹಕಾರ ಇನ್ನೂ ಅಗತ್ಯವಾಗಿದೆ ನಮಗೆ. ಅದಲ್ಲದೆ ನಮ್ಮ ನಿರ್ಮಾಪಕರು ಅವರು ಈ ಭಾಗದವರೇ, ಹಾಸನ ಭಾಗದವರೇ ಆಗಿರೋದ್ರಿಂದ ಈ ಭಾಗದಲ್ಲಿ ಇನ್ನೂ ನಾವು ಈ ಸಿನಿಮಾವನ್ನು ಹೆಚ್ಚು ಜನರಿಗೆ ರೀಚ್ ಮಾಡಬೇಕನ್ನೋದು ನಮ್ಮದೊಂದು ಉದ್ದೇಶ ಆಗಿದೆ. ದಿನನಿತ್ಯ ಕಾಡಾನೆಗಳಿಂದ ರೋಸಿ ಹೋಗಿರುವ ರೈತರು, ಕೃಷಿಕರು, ಕಾಫಿ ಬೆಳೆಗಾರರು ಹಾಗೂ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆ ನಾಶ ಮತ್ತು ಕಾಫಿ ಗಿಡಗಳನ್ನು ತುಳಿದು ಹಾಕಿದ್ದು, ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಗ್ರಾಮಸ್ಥರು ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಅರಣ್ಯಾಧಿಕಾರಿಗಳು ಹಾಗೂ ಆರ್ಎಫ್ಒ ಮತ್ತು ರೇಂಜರ್ ಅವರು ಸ್ಥಳಕ್ಕಾಗಮಿಸಿದ್ರು. ಆನೆಗಳನ್ನು ಸ್ಥಳಾಂತರ ಮಾಡುವಂತೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಅರಣ್ಯಾಧಿಕಾರಿಗಳು ಆನೆಗಳನ್ನು ಸ್ಥಳಾಂತರ ಮಾಡಲು ನಮಗೆ ಕಾನೂನು ಅಡಿಯಲ್ಲಿ ಅವಕಾಶವಿಲ್ಲ ಎಂದಾಗ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬೆಳೆಗಾರರ ನೇತೃತ್ವದಲ್ಲಿ ಇದೇ ಸೋಮವಾರ ಬಿಕ್ಕೋಡು ಬಂದ್ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಜಗಬೋರನಹಳ್ಳಿ ತೋಟದಲ್ಲಿ 6 ಆನೆಗಳ ಹಿಂಡೊಂದು ಸುಮಾರು 5 ಲಕ್ಷದ ಬೆಲೆ ಬಾಳುವ ಪೈಪ್ ಪಂಪ್ಸೆಟ್ ಮೋಟಾರ್ಗಳನ್ನು ತುಳಿದು ಹಾಳು ಮಾಡಿವೆ. ಆದ್ದರಿಂದ ಎಲ್ಲರೂ ಸೇರಿ ಸೋಮವಾರ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಗೌಡ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರು, ಮಹೇಶ್, ರಾಜಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭೂಮಿ ಮೇಲೆ ಮನುಷ್ಯ ಹಾಗೂ ಇತರೆ ಪ್ರಾಣಿಗಳು ಬದುಕಲು ನೀರು, ಗಾಳಿ, ಆಹಾರ, ಉತ್ತಮ ಪರಿಸರ ಅತ್ಯಗತ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಅವರು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೃತ್ತದ ಬಳಿ ಜಿಲ್ಲಾ ಎನ್ವಿವಿಡಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೆಪ್ಟೆಂಬರ್ 26ನೇ ದಿನದಂದು ವಿಶ್ವ ಪರಿಸರ ಆರೋಗ್ಯ ದಿನ ಎಂದು ವಿಶ್ವದಾದ್ಯಂತ ಆಚರಣೆ ಮಾಡುತ್ತಾ ಬಂದಿದೆ. ಪರಿಸರದ ಆನೆಯಿಂದ ಮಾನವ ಇದರ ಮುಖ್ಯ ಉದ್ದೇಶದಂತೆ ಪರಿಸರಕ್ಕೆ ತಗುಲುವ ಹಾನಿಯಿಂದ ಮನುಷ್ಯನ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಪರಿಸರದ ಸಂರಕ್ಷಣೆ ಹಾಗೂ ಉಳಿವಿಕೆ ಬಗ್ಗೆ ಮುಂದಿನ ಪೀಳಿಗೆಗೂ ಸಹ ಪರಿಸರದಿಂದ ಉತ್ತಮ ಲಾಭ ದೊರೆಯುವಂತೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ರಕ್ಷಿಸಿಕೊಳ್ಳುವಂತೆ ಸಮುದಾಯವನ್ನು ಸನ್ನದ್ಧಗೊಳಿಸುವುದು ಹಾಗೂ ಪ್ರೇರೇಪಿಸುವುದು ಆಗಿದೆ. ಈ ವರ್ಷದ ಘೋಷಣೆಯಂತೆ ವಿಪತ್ತು ಅಪಾಯ ಕಡಿಮೆ ಮಾಡುವುದು, ಹವಾಮಾನ ಬದಲಾವಣೆಯೊಂದಿಗೆ ಹೊಂದಿಕೊಳ್ಳುವಂತಹ ಸದೃಢ ಸಮುದಾಯವನ್ನು ರೂಪಿಸುವುದು ಎಂಬುದಾಗಿದೆ ಎಂದರು. ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ಡಾ ನಾಗಪ್ಪ ಮಾತನಾಡಿ, ಹವಾಮಾನ ಬದಲಾವಣೆ ಹಾಗೂ ಮಾನವನ ಆರೋಗ್ಯ ರಾಷ್ಟೀಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಲಾದ ಆಳಲು ಸೇವೆ ಮಾಡಿ ಪರಿಸರ ರಕ್ಷಿಸಬೇಕಾಗಿದೆ. ಪ್ಲಾಸ್ಟಿಕ್ ಬಳಕೆ ಉತ್ತೇಜಿಸದಿರುವುದು, ಮರುಬಳಕೆ ಪರಿಕರಗಳನ್ನು ಹೆಚ್ಚು ಬಳಸುವಂತೆ ಉತ್ತೇಜಿಸುವುದು, ಗಿಡಮರಗಳನ್ನು ಹೆಚ್ಚಾಗಿ ನೆಟ್ಟು ಪರಿಸರ ಬೆಳೆಸುವುದು, ಸಾಧ್ಯವಾದಷ್ಟು ಸೈಕಲ್ ಅಥವಾ ಸಾರ್ವಜನಿಕ ವಾಹನವನ್ನು ಬಳಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೀಟಶಾಸ್ತ್ರಜ್ಞ ರಾಜೇಶ್ ಕುಲಕರ್ಣಿ, ಜಿಲ್ಲಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಿಂಗೇಗೌಡ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶಿವಲಿಂಗಯ್ಯ, ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿ ವಿಶಾಲಾಕ್ಷಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ರಾಜು, ನಾಗೇಶ್, ನರ್ಸಿಂಗ್ ಕಾಲೇಜು ಉಪನ್ಯಾಸಕಿ ರಮ್ಯಾ, ಭರತ್ ಮತ್ತು ಸೈಮನ್ ರಾಜ್, ಗ್ರೂಪ್ ಡಿ ವೈದ್ಯ ಮತ್ತು ನಾಗೇಶ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಚೆನ್ನಾಗಿದ್ರೆ ಮನುಷ್ಯರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇದರ ಭೂಮಿಯ ಆರೋಗ್ಯನೇ ಮನುಷ್ಯನ ಆರೋಗ್ಯದ ಕಡೆ ಗಮನ ಇರ್ತದೆ. ಎಲ್ಲರೂ ಕೂಡ ಮರಗಿಡಗಳನ್ನು ಬೆಳೆಸಿ ಪೋಷಿಸುವಂಥ ಕೆಲಸ ಮಾಡಬೇಕು. ಮರಗಿಡಗಳನ್ನು ಹೆಚ್ಚು ಬೆಳೆಸೋದ್ರಿಂದ ಗಾಳಿ ಸಿಗ್ತದೆ, ತಂಪಾದಂಥ ವಾತಾವರಣ ಸಿಗ್ತದೆ, ಬದುಕಿಗೆ ಒಂದು ಶಕ್ತಿ ಸಿಕ್ಕಂಗಾಗುತ್ತೆ. ಆ ದಿಕ್ಕಿನಲ್ಲಿ ಪರಿಸರದ ಒಂದು ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ಒಂದು ಪ್ರಪಂಚದ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಕಾಡಿನ ಪ್ರಮಾಣ ಕಡಿಮೆ ಆಗ್ತದೆ, ಇದರಿಂದ ಆಕ್ಸಿಜನ್ ಲೆವೆಲ್ಲು ಕೂಡ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಆಗ್ತಿರೋ
ಶೀಘ್ರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದರು. ಹಾಸನ ನಗರದ ಆಡುವಳಿಗೆ ಭೇಟಿ ನೀಡಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು, ಆಂಜನೇಯ ಸ್ವಾಮಿ ದೇವಾಲಯವನ್ನು ಹೊಸದಾಗಿ ನಿರ್ಮಿಸಲು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಗೆ ಅನುಮತಿ ನೀಡುವಂತೆ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಮಾಡಿದ ಹಿನ್ನೆಲೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ದೊರೆತಿದ್ದು ಶೀಘ್ರದಲ್ಲೇ ದೇವಾಲಯದ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ಸ್ಥಳೀಯರು ಹಾಗೂ ಗ್ರಾಮಸ್ಥರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು, ಒಳಚರಂಡಿ ಮಂಡಳಿ ಅಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೂ ನಂತರ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಗಾಗಿ ಈಗಾಗಲೇ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಯನ್ನು ಕೈಗೊಂಡು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕ್ಷೇತ್ರ ವ್ಯಾಪ್ತಿಯ ತಟ್ಟೆಕೆರೆ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆಯನ್ನ ದೀಪ ಬೆಳಗುವ ಮೂಲಕ ಸಭೆಗೆ ಚಾಲನೆ ನೀಡಿದರು. ನಂತರ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಶೀಘ್ರದಲ್ಲಿ ಪರಿಹರಿಸುವಂತೆ ತಿಳಿಸಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೆರೆ ಕೋಡಿ ಕೆಲಸ ಮಾಡುವಾಗ ಮಣ್ಣು ಕುಸಿದಿದ್ದು ಮಣ್ಣಿನಡಿ ಸಿಲುಕಿ ಓರ್ವನ ಸಾವನ್ನಪ್ಪಿ 2 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹನಿಕೆ ಗ್ರಾಮದ ಬಳಿ ನಡೆದಿದೆ. ಹೊಳೆನರಸೀಪುರದ 29 ವರ್ಷದ ದರ್ಶನ್ ಕುಮಾರ್ ಮೃತ ದುರ್ದೈವಿಯಾಗಿದ್ದು ವಸಂತಕುಮಾರ್ ಹಾಗೂ ಲೋಕಪ್ಪ ಗಾಯಾಳುಗಳು. ಹಾಸನದ ಪ್ರಕಾಶ್ ಎಂಬುವರು ಕೆರೆ ಕೋಡಿ ದುರಸ್ತಿ ಗುತ್ತಿಗೆ ಪಡೆದಿದ್ದು ದರ್ಶನ್ ಕುಮಾರ್, ವಸಂತಕುಮಾರ್ ಹಾಗೂ ಲೋಕಪ್ಪ ಹನಿಕೆ ಗ್ರಾಮದ ಕೆರೆ ಕೋಡಿ ಕೆಲಸ ಮಾಡುತ್ತಿದ್ದ ವೇಳೆ ದಿಢೀರ್ ಮಣ್ಣು ಕುಸಿದಿದೆ. ದರ್ಶನ್ ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಲೋಕಪ್ಪ, ವಸಂತಕುಮಾರ್ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳಾದ ಲೋಕಪ್ಪ, ವಸಂತಕುಮಾರ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. HCN ನ್ಯೂಸ್ ಬೇಲೂರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ತಾಲೂಕು ಕಚೇರಿ ಮುಂಭಾಗ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆಯ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಹಾಗೂ ಸಿ ವೃಂದದ ನೌಕರರು 10 ಪಟ್ಟು ಕೆಲಸಗಳ ಜವಾಬ್ದಾರಿಯನ್ನು ವಹಿಸುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನೀಡಬೇಕು. ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ನಿರಂತರ ಮೇಲಾಧಿಕಾರಿಗಳಿಂದ ಹೇರುತ್ತಿರುವ ಕೆಲಸದ ಒತ್ತಡ ಕಡಿಮೆಯಾಗಬೇಕು. ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ನಂತರ ಮಾತನಾಡಿದ ಗೌರವಾಧ್ಯಕ್ಷ ಸುನಿಲ್, ನಾವು ಒಂದು ವೃತ್ತವಲ್ಲದೆ 3-4 ವೃತ್ತದಲ್ಲಿ ಕೆಲಸ ಮಾಡುವ ಸನ್ನಿವೇಶ ಎದುರಿಸುತ್ತಿದ್ದೇವೆ. ಕೆಲವು ಕಡೆ ನೆಟ್ವರ್ಕ್ ಸಮಸ್ಯೆ ಇದ್ರೂ ಕೂಡ ಮೇಲಾಧಿಕಾರಿಗಳು ಕೂಡಲೇ ಕೆಲಸವಾಗುವಂತೆ ಒತ್ತಡ ಹೇರ್ತಾರೆ ಎಂದರು. ಸ್ಥಳಕ್ಕೆ ಬಂದ ತಾಲೂಕು ದಂಡಾಧಿಕಾರಿ ಮೇಘನಾ ಅವರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ತಮ್ಮ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸಿದ್ದಲಿಂಗೇಶ್, ಕಾರ್ಯದರ್ಶಿಯಾದ ವಂದಿತಾ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ 24 ಆಡಳಿತ ಅಧಿಕಾರಿಗಳು ಹಾಜರಿದ್ದರು. ಅರ್ಕಲ್ಗೂಡು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಅರ್ಕಲ್ಗೂಡು ತಾಲೂಕು ಕಚೇರಿ ಮುಂಭಾಗ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಕಟ್ಟಿಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭ ಮಾಡಿದರು. ಅರ್ಕಲ್ಗೂಡು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಪುನೀತ್ ಕುಮಾರ್ ಮಾತನಾಡಿ, ನಾವುಗಳೆಲ್ಲರೂ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮಗಳೆಲ್ಲರಿಗೂ ತುಂಬಾ ಸಮಯದಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಹೇಳುತ್ತಾ ಬಂದಿದ್ದೇವೆ. ಆದರೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಆದ್ದರಿಂದ ನಮ್ಮ ರಾಜ್ಯದ ಸಂಘದಿಂದ ಸೂಚನೆ ಬಂದ ಹಿನ್ನೆಲೆ ಇಂದಿನಿಂದ ಮುಷ್ಕರವನ್ನು ಆರಂಭಿಸಿದ್ದೇವೆ ಎಂದರು. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಟ್ಟು ಶಾಂತ ರೀತಿಯಲ್ಲಿ ಮುಷ್ಕರ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಮೋಹನ್ ನಾಯಕ್, ಗೌರವ ಕಾರ್ಯಾಧ್ಯಕ್ಷ ಪುನೀತ್ ಗೌತಮ್, ಗ್ರಾಮ ಆಡಳಿತಾಧಿಕಾರಿ ಕಿರಣ್ ಕುಮಾರ್ ಮುಂತಾದವರು ಹಾಜರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಶಿಕ್ಷಕರು ಕಲಿಕೆಗೆ ಒತ್ತು ಕೊಟ್ಟು ಮಕ್ಕಳನ್ನ ಶಾಲೆಗೆ ಕರೆತರಬೇಕು. ಪೋಷಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಶಿಕ್ಷಕರಿಗೆ ಸಲಹೆ ನೀಡಿದ ಸಚಿವ ಮಧು ಬಂಗಾರಪ್ಪ. ಸಕಲೇಶಪುರದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಮಲೆನಾಡಿಗೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಬಿಡಲ್ಲ ಎಂದ ಶಾಸಕ ಸಿಮೆಂಟ್ ಮಂಜು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.